ನಾವು ನೋಡ್ತಿದ್ರಲ್ಲ, ಇದು ಬಂದ್ಬಿಟ್ಟು ಚಿದಂಬರಂ ದೇವಸ್ಥಾನದ ರಾಜಗೋಪುರ. ಇಲ್ಲಿಂದ ಹೊರಡ ಹೋಗೋದು. ಮನೆ ಮುಂದೆ ನೋಡೋಣ. ನಿನ್ನೆ ಹಬ್ಬ ಇತ್ತು ಊರಲ್ಲಿ, ದೇವಸ್ಥಾನದಲ್ಲಿ. ನೋಡಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ. ಇದು ನೋಡಿ ಚಿದಂಬರಂ ದೇವಸ್ಥಾನ ಒಳಗಡೆ ಚೆನ್ನಾಗಿದೆ. ಇವಾಗ ನಾವು ವೈದೇಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಬಂದ್ಬಿಟ್ಟು ಚಿದಂಬರಮಿಂದ ಒಂದು 60 ಕಿಲೋಮೀಟ್ರು. ಇಲ್ಲಿ ಬಂದ್ಬಿಟ್ಟು ಅಸ್ಟ್ರಾಲಜಿಗೆ ತುಂಬ ಫೇಮಸ್ಸು. ಇಲ್ಲಿ ನಮ್ಮ ಬೆಂಗಳೂರು ಕಡೆಯಿಂದ ತುಂಬ ಗಾಡಿಗಳು ನೋಡಿದೆ ನಾನು, ಜಾತಕ ನೋಡೋದು. ಬನ್ನಿ ಒಳಗಡೆ ಹೋಗೋಣ. ಇದನ್ನು ರೀಸೆಂಟಾಗಿ ಪೇಂಟ್ ಮಾಡೋದಂಗಿದೆ. ಕೆಳಗಡೆ ನೋಡಿ, ಕೆಳಗಡೆ ಹಳೆಯದು ಕಲ್ಲಿದೆ, ಮೇಲ್ಗಡೆ ಫುಲ್ ಪೇಂಟ್ ಮಾಡಿದ್ದಾರೆ. ಮೇನ್ ಗೋಪುರದಿಂದ ಒಳಗೆ ಬಂದಂಗೆ ನೀವು ಸ್ಟ್ರೈಟಾಗಿ ನೋಡ್ತಿರೋದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇದು ದೇವಸ್ಥಾನ ಬಂದ್ಬಿಟ್ಟು ಒಂದು ಕಥೆನೇ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ದೇವರು ಬಂದ್ಬಿಟ್ಟು ಅವ್ರಿಗೊಂದು ದೇಹಕ್ಕೆ ಕಾಯಿಲೆ ಬಂದಿರುತ್ತೆ. ಆ ಕಾಯಿಲೆ ನಿವಾರಣೆ ಮಾಡೋದಕ್ಕೋಸ್ಕರ ಇಲ್ಲಿ ಬರ್ತಾರೆ. ಇಲ್ಲಿ ಬಂದ್ಬಿಟ್ಟು ಮಹಾದೇವ ಆಮೇಲೆ ಪಾರ್ವತಿ ದೇವಿಯವರ ಪ್ರತಿಷ್ಠಾಪನೆ ಇರುತ್ತೆ. ದೇವಿ ಬಂದ್ಬಿಟ್ಟು ಇಲ್ಲಿ ತೈಲನಾಯಕಿ ಅಂದರೆ ಆಯುರ್ವೇದ ಹೊತ್ತು ನಿಂತಿರುವ ದೇವಿಯ ರೂಪದಲ್ಲಿರ್ತಾರೆ. ಆ ದೇವರು ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿಗೆ ತೈಲ ಕೊಟ್ಟು ಅವರ ಆರೋಗ್ಯನ ಸರಿ ಮಾಡೋದು ಒಂದು ಕಥೆ ಇದೆ, ಪೌರಾಣಿಕ ಕಥೆ ಇದೆ. ಅಲ್ಲಿ ಕಾಣಿಸ್ತಿಲ್ಲ, ಆನೆ ಕಂಡಂಗೆ ಕಾಣಿಸ್ತಿದೆ ನಿಮಗೆ. ಇದು ಎಂಟ್ರೆನ್ಸ್. ಇನ್ನು ದೇವಸ್ಥಾನ ಓಪನ್ 4 ಗಂಟೆಗೆ ಓಪನ್ ಆಗುತ್ತೆ. ಹೋಗೋಣ. ಏನು ನೋಡಿ, ದೇವಸ್ಥಾನದ ಪುಷ್ಕರಣಿ.
ಮುಂದೆ ಕಂಟಿದ್ದೀರ ಅದೇ ಬಂದ್ಬಿಟ್ಟು ತೈಲನ ಹಾಕಿ ದೇವರು ಇದೇನು ಹೇಳಿದ್ಮೇಲೆ ಆ ಕತೆ ಪುರಾಣ ಇದನ್ನು ಅಮ್ಮನವ್ರ ದೇವಸ್ಥಾನದಿಂದ ಹಂಗೆ ಬಲಗಡೆ ತಿರುಗಿದ ತಕ್ಷಣ ನಮಗೆ ವೈದೀಶ್ವರ ದೇವಸ್ಥಾನ ಅಂತ ಶಿವಂದು ಮೇನ್ ಎಂಟ್ರೆನ್ಸ್ ಕಾಣುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ ಈ ಥರ ಬಂಗಾರದಲ್ಲಿ. ಒಳಗಡೆ ಬಂದ್ಬಿಟ್ಟು ದೇವರು ಬಂದ್ಬಿಟ್ಟು ಲಿಂಗ ರೂಪದಲ್ಲಿ ಕಾಣಿಸ್ತಾರೆ ಈ ಥರ. ಮುಗೀತು, ದರ್ಶನ ಎಲ್ಲ ಮುಗೀತು. ಇವಾಗ ಹೊರಡ್ತಾ ಇದ್ದೀರಿ ಇಲ್ಲಿಂದ. ಇಲ್ಲಿಂದ ನೆಕ್ಸ್ಟು ಪಾಂಡಿಚೇರಿಗೆ ಹೋಗೋಣ. ಇಲ್ಲಿಂದ ಪಾಂಡಿಚೇರಿ ಎಷ್ಟು, ಒಂದು 60 ಕಿಲೋಮೀಟ್ರ್. ಬರುವಾಗ ನೋಡಿದ್ರಲ್ಲ.